purchasing decision. So idu kuda complete aaytu. So now we need to discuss about the third one, that is an dividend decision. So dividend decision ಬಗ್ಗೆ discuss ಮಾಡಬೇಕು. So before moving to the meaning of dividend decision, so let me discuss the meaning of retained earnings as well as the meaning of dividend. First ನಾವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ರಿಟೇನ್ ಅರ್ನಿಂಗ್ಸ್ ಅಂದ್ರೆ ಏನು. ಓಕೆ, ಸೊ ರಿಟೇನ್ ಅರ್ನಿಂಗ್ಸ್ ಅಂಡ್ ಡಿವಿಡೆಂಡ್. ಸೊ ಇವೆರಡು ಕಾನ್ಸೆಪ್ಟ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಡಿವಿಡೆಂಡ್ ಡಿಸಿಷನ್ ಅರ್ಥ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ವಾಟ್ ಡು ಯು ಮೀನ್ ಬೈ ರಿಟೇನ್ ಅರ್ನಿಂಗ್ಸ್? ಸಿ ಯಾವುದೇ ಕಂಪ್ನಿ ಆಗಲಿ, ಓಕೆ, ಸೊ ಇಫ್ ದೇ ಆರ್ ಗೆಟಿಂಗ್ ಪ್ರಾಫಿಟ್, ಎಷ್ಟೇ ಪ್ರಾಫಿಟ್ ಬರ್ತಿದೆ ಅಂತ ಅಂದಾಗ, ಎಷ್ಟಾರು ಪ್ರಾಫಿಟ್ ಬರ್ತಿದೆ ಅಂತ ಅಂದಾಗೂ, ಸೊ ಆ ಎಲ್ಲ ಪ್ರಾಫಿಟ್ನು ಅವರು ಶೇರ್ ಹೋಲ್ಡರ್ಸ್ ಜೊತೆ ದೇ ಆರ್ ನಾಟ್ ಗೋಯಿಂಗ್ ಟು ಶೇರ್. ಓಕೆ, ಬಟ್ ದೇ ಆರ್ ನಾಟ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟೆಡ್ ಟು ದ ಶೇರ್ ಹೋಲ್ಡರ್ಸ್. ನನ್ನ ಕಂಪ್ನಿಗೆ ಬರೋ ಪ್ರಾಫಿಟ್ ಎಲ್ಲದನ್ನು ನಾನು ಶೇರ್ ಹೋಲ್ಡರ್ಸ್ ಜೊತೆ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟೆಡ್ ಟು ದ ಶೇರ್ ಹೋಲ್ಡರ್ಸ್. ಬಟ್ ನಾನು ಇಲ್ಲೇನು ಮಾಡ್ತೀನಿ, ಸೊ ಐ ಆಮ್ ಗೋಯಿಂಗ್ ಟು ಕೆಪ್ ಅಸೈಡ್. ಓಕೆ, ದ ಪೋರ್ಷನ್ ಆಫ್ ಪ್ರಾಫಿಟ್ನ ನಾನೇನು ಮಾಡ್ತೀನಿ, ತೆಗೆದಿಡ್ತೀನಿ. ಓಕೆ, ಐ ಆಮ್ ಗೋಯಿಂಗ್ ಟು ಕೆಪ್ ಅಸೈಡ್ ಬಿಕಾಸ್ ಆಫ್ ರೀಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಥವಾ ರೀಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಪೋರ್ಷನ್ ಆಫ್ ದ ಪ್ರಾಫಿಟ್ನ ನಾನು ತೆಗೆದಿಡ್ತೀನಿ ಅಲ್ವಾ. ಸೊ ಅದನ್ನು ಏನಂತ ಕರಿತೀವಿ, ರಿಟೇನ್ ಅರ್ನಿಂಗ್ಸ್ ಅಂತ ಕರಿತೀವಿ. ಸೊ ರಿಟೇನ್ ಅರ್ನಿಂಗ್ಸ್, ಸೊ ದಿಸ್ ಅರ್ನಿಂಗ್ಸ್ ವಿಲ್ ನಾಟ್ ಗೋಯಿಂಗ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ದ ಶೇರ್ ಹೋಲ್ಡರ್ಸ್. ಸೊ ನಾವು ಈ ಪ್ರಾಫಿಟ್ನ ನಾವೇನು ಮಾಡಲ್ಲ, we are not going to share to the shareholders. ಸೊ ನಾವೆಲ್ಲ ನಮಗೆ ಬರೋ ಪ್ರಾಫಿಟ್ನ ಎಲ್ಲದನ್ನು ನಾವು ಶೇರ್ ಹೋಲ್ಡರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಲ್ಲ, ಬಟ್ ಪಾರ್ಟ್ ಆಫ್ ದ ಅಮೌಂಟ್ನ ನಾವೇನು ಮಾಡ್ತೀವಿ, ತೆಗೆದಿಡ್ತೀವಿ. ಸೊ ಆ ಅಮೌಂಟನ್ನು ನಾವೇನಂತ ಕರಿತೀವಿ, ರಿಟೇನ್ ಅರ್ನಿಂಗ್ಸ್ ಅಂತ ಕರಿತೀವಿ. ಸೊ ಕಂಪನಿ ಯಾಕೆ ರಿಟೇನ್ ಅರ್ನಿಂಗ್ಸ್ನ ಯೂಸ್ ಮಾಡುತ್ತೆ ಅಂದರೆ ಫಾರ್ ದ ಪರ್ಪಸ್ ಆಫ್ ರೀಇನ್ವೆಸ್ಟ್ಮೆಂಟ್. ಸೊ ರೀಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಸೊ ಕಂಪನಿ ಏನು ಮಾಡುತ್ತೆ, ದೇ ಆರ್ going to retain some amount, ಸ್ವಲ್ಪ ಅಮೌಂಟ್ನ ದ ಪ್ರಾಫಿಟ್ ಪೋರ್ಷನ್ ಅಲ್ಲಿ ಸ್ವಲ್ಪ ತೆಗೆದಿಡುತ್ತೆ. ಓಕೆ, ಸೊ ಅದನ್ನ ಏನಂದ್ರೆ, ಅಂಡ್ ದಿಸ್ ರಿಟೈನ್ ಅಮೌಂಟ್ ವಿಲ್ ಗೋಯಿಂಗ್ ಟು ಬಿ ರಿಮೈನ್ ವಿತ್ ದ ಫರ್ಮ್ ಆರ್ ರಿಮೈನ್ ವಿತ್ ದ ಬಿಸ್ನೆಸ್. ಸೊ ರಿಟೈನ್ ಅರ್ನಿಂಗ್ಸ್ ಯಾರ ಹತ್ರ ಇರುತ್ತೆ ಅಂದರೆ ಬಿಸ್ನೆಸ್ ಹತ್ರನೇ ಇರುತ್ತೆ. ಸೊ ಇದನ್ನ ಏನಂತ ಕರಿತೀವಿ, ರಿಟೇನ್ ಅರ್ನಿಂಗ್ಸ್ ಅಂತ ಕರಿತೀವಿ. ಸೊ ವೆನ್ ಇಟ್ ಕಮ್ಸ್ ಟು ದ ಡಿವಿಡೆಂಡ್ ಅಂತ ಬಂದಾಗ, ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಶೇರ್ ದ ಪ್ರಾಫಿಟ್. ಸೊ ನಾವೇನು ಮಾಡ್ತೀವಿ, ನನಗೆ ಬಂದಿರೋ ಪ್ರಾಫಿಟ್ನ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ದ ಶೇರ್ ಹೋಲ್ಡರ್ಸ್. ಸೊ ಹಿಯರ್ ಡಿವಿಡೆಂಡ್ ವಿಲ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಟು ದ ಶೇರ್ ಹೋಲ್ಡರ್ಸ್ ಆನ್ ವಾಟ್ ಪರ್ಪಸ್ ಮೀನ್ಸ್, ಸಿ ನೀವೇನಾದ್ರು ನನ್ನ ಕಂಪ್ನಿಯಲ್ಲಿ ಶೇರ್ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದಾಗ, ಸೊ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ಅ ಡಿವಿಡೆಂಡ್ ಟು ಯು. ಓಕೆ, ಸೊ ನೀವು ನಮ್ಮ ಕಂಪ್ನಿಯಲ್ಲಿ ನೀವೇನಾದರೂ ಶೇರ್ಸ್ನ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದಾಗ, ಸೊ ಫಾರ್ ದ್ಯಾಟ್ ಐ ಹ್ಯಾವ್ ಟು ಗಿವ್ ದ ಡಿವಿಡೆಂಡ್ ಟು ಯು. ನನಗೆ ಬಂದಿರೋ ಪ್ರಾಫಿಟಲ್ಲಿ ನಾನೇನು ಮಾಡಬೇಕು, ಡಿವಿಡೆಂಡ್ಸ್ನ ಐ ಕ್ಯಾನ್ ಡಿಸ್ಟ್ರಿಬ್ಯೂಟ್ ಟು ದ ಶೇರ್ ಹೋಲ್ಡರ್ಸ್. ಓಕೆ, ಅದನ್ನು ಏನಂತ ಕರಿತೀವಿ, ಡಿವಿಡೆಂಡ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆ್ಯನ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಬಿಸ್ನೆಸ್ ಟು ಗಿವ್ ದ ಡಿವಿಡೆಂಡ್ಸ್ ಟು ದ ಶೇರ್ ಹೋಲ್ಡರ್ಸ್. ಸೊ ಇದು ಏನಾಗುತ್ತೆ, ಇಟ್ ಈಸ್ ಆ್ಯನ್ ರೆಸ್ಪಾನ್ಸಿಬಿಲಿಟಿ ಬಿಸ್ನೆಸ್ಸಿನ ಅಥವಾ ಸೊ ಇಟ್ ಈಸ್ ಆ್ಯನ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಬಿಸ್ನೆಸ್ಸಿನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಓಕೆ, ಏನು ಮಾಡೋದು, ಟು ಗಿವ್ ದ ಡಿವಿಡೆಂಡ್ಸ್ ಟು ದ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ಸ್ನ ಕೊಡೋದು, ಇಟ್ ಈಸ್ ಆ್ಯನ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಶೇರ್ ಹೋಲ್ಡರ್ಸ್. ಓಕೆ, ಸೊ ದಿಸ್ ದೆನ್ ದ ಕ್ವೆಶನ್ ವಿಲ್ ಅರೈಸಸ್, ದ ಪ್ರಾಬ್ಲಮ್ ವಿಲ್ ಅರೈಸಸ್ ಫಾರ್ ಅಸ್. ಹಾಗಾದರೆ ಕಂಪ್ನಿ ಎಷ್ಟು ಪೋರ್ಷನ್ನು, ಲೆಟ್ ಮೀ ರಿಕಾಲ್, ನನಗೆ ಬಂದಿರೋ ಪ್ರಾಫಿಟ್, ಸೊ ನನಗೆ ಬಂದಿರೋ ಪ್ರಾಫಿಟ್ನ ನನಗೆಲ್ಲ ಪ್ರಾಫಿಟ್ನು ನಾನು ಶೇರ್ ಹೋಲ್ಡರ್ಸ್ ಜೊತೆ ಹಂಚ್ಕೊಡೋದಿಲ್ಲ, ಬಟ್ ನಾನೇನು ಮಾಡ್ತೀನಿ, ಪಾರ್ಟ್ ಆಫ್ ದ ಅಮೌಂಟ್ನ ನನ್ನ ಜೊತೆನೇ ಇಟ್ಕೋತೀನಿ. ಯಾಕೆ ಅಂದರೆ ಫಾರ್ ದ ಪರ್ಪಸ್ ಆಫ್ ಫ್ರೀ ಇನ್ವೆಸ್ಟ್ಮೆಂಟ್. ಅದನ್ನು ಏನಂತ ಕರಿತೀವಿ, ರಿಟೇನ್ ಅರ್ನಿಂಗ್ಸ್ ಅಂತ ಕರಿತೀವಿ.
ಓಕೆ. ಬಟ್ ಡಿವಿಡೆಂಟ್ ಅಂತ ಏನಿರುತ್ತೋ ಸೊ ಪ್ರಾಫಿಟಲ್ಲಿ ಇನ್ನೂ ಮಿಕ್ಕಿದ ಪೋರ್ಷನ್ನ ನಾವೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟೆಡ್ ಟು ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಯಾರ್ಯಾರಿದ್ದಾರೋ ಅವರು ಶೇರ್ ಇನ್ವೆಸ್ಟ್ ಮಾಡಿದ್ದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅವರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಗಿವ್ ದ ಡಿವಿಡೆಂಡ್ಸ್ ಟು ದ ಶೇರ್ ಹೋಲ್ಡರ್ಸ್. ಸೊ ದಿಸ್ ದೆನ್ ಸೊ ಆನ್ ದಟ್ ಸಿಚುಯೇಷನ್ ದ ಕ್ವೆಶನ್ ವಿಲ್ ಅರೈಸಸ್. ಸೊ ಕ್ವೆಶನ್ ಅರೈಸ್ ಆಗುತ್ತೆ. ಸೊ ನನಗೆ ಎಷ್ಟು ಪೋರ್ಷನ್ನು ರಿಟೇನ್ ಅರ್ನಿಂಗ್ಸ್ ಆಗಿ ಇಟ್ಕೋಬೇಕು, ಎಷ್ಟು ಪೋರ್ಷನ್ಸ್ನ ನಾನು ಡಿವಿಡೆಂಟ್ ಆಗಿ ಇಟ್ಕೋಬೇಕು ಅಂತಂದು ದ ಕ್ವೆಶನ್ ವಿಲ್ ಅರೈಸಸ್ ಅಲ್ವಾ. ಕ್ವೆಶನ್ ಅರೈಸಸ್ ಆಗುತ್ತೋ ಇಲ್ವೋ? ಎಸ್. ಸೊ ಈ ಕ್ವೆಶನ್ನ ಸಾಲ್ವ್ ಮಾಡೋದಕ್ಕೆ ವಿ ವಾಂಟ್ ದ ಡಿವಿಡೆಂಟ್ ಡಿಸಿಷನ್ಸ್. ಸೊ ನಮಗೆ ಈ ಕ್ವೆಶನ್ನ ಸಾಲ್ವ್ ಮಾಡೋದಕ್ಕೆ ವಿ ವಾಂಟ್ ದ ಡಿವಿಡೆಂಟ್ ಡಿಸಿಷನ್. ಹಾಗಾದರೆ ಡಿವಿಡೆಂಟ್ ಡಿಸಿಷನಲ್ಲಿ ಏನು ಮಾಡ್ತೀವಿ ಅಂದರೆ, ಸೊ ಹಿಯರ್ in dividend decision we are going to take the decisions, so or we are going to make an allotment of profit between the retained earnings and the dividends. So dividends ಆಗಿ ಸೊ ಇಲ್ಲಿ ಡಿವಿಡೆಂಡ್ ಡಿಸಿಷನ್ ಅಲ್ಲಿ ಹೇಗೆ ಡಿಸಿಷನ್ ತಗೋತೀವಿ ಅಂದರೆ, ಸೊ ವಿ ಆರ್ ಗೋಯಿಂಗ್ ಟು ಮೇಕ್ ಆನ್ ಅಲಾಟ್ಮೆಂಟ್ ಇನ್ ಬಿಟ್ವೀನ್ ದ ರಿಟೇನ್ ಅರ್ನಿಂಗ್ಸ್ ಆಸ್ ವೆಲ್ ಆಸ್ ದ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್. ಸೊ ನಾನು ಬಂದಿರೋ ಪ್ರಾಫಿಟಲ್ಲಿ ಎಷ್ಟು ಪೋರ್ಷನ್ನು ನಾನು ರಿಟೇನ್ ಅರ್ನಿಂಗ್ಸ್ ಆಗಿ ಇಟ್ಕೋಬೇಕು, ಎಷ್ಟು ಪ್ರಾಫಿಟ್ನ ನಾನು ಶೇರ್ ಹೋಲ್ಡರ್ಸಿಗೆ ನಾನು ಶೇರ್ ಮಾಡ್ಕೋಬೇಕು. ಸೊ ಆ ಥರ ಡಿಸಿಷನ್ಸ್ನ ನಾವೆಲ್ಲಿ ತಗೋತೀವಿ, ವಿ ಆರ್ ಗೋಯಿಂಗ್ ಟು ಟೇಕ್ ಅಂಡರ್ ದ ಡಿವಿಡೆಂಟ್ ಡಿಸಿಷನ್. For dividend decision also there are some factor. Okay, this is all about the meaning. Say for ಇದನ್ನ ನಿಮಗೆ 2 marks ಗೆ ಕೇಳಬಹುದು. So what do you mean by dividend decision ಅಂತಂದು 2 marks ಗೆ ಕೇಳಬಹುದು. Okay, so this is all about the meaning of dividend decision. Dividend decision, it is nothing but allotment of profit in between the retained earnings and the dividends is called it as a dividend decision. For dividend decision also some factors will going to affecting on us. So what are all those factors? The first one is about amount of earnings. Amount of earnings, it is also one of the factor will going to be affect on us. So ಇಲ್ಲಿ ಹೇಗೆ ಅಂದರೆ, here amount of earnings ಅಂದರೆ, see ಇಲ್ಲಿ the business will going to issue the dividends to the shareholders from his current profit as well as the past profit. So ನನ್ನ past profit ಮೇಲೆ ಅಥವಾ ನನ್ನ current profitನ ನಾನೇನು ಮಾಡ್ತೀನಿ, I am going to issue the dividends to the shareholders. Suppose if the company does not have any profit, so ಕಂಪನಿಗೆ ಆ ವರ್ಷ ಏನು ಪ್ರಾಫಿಟೇ ಆಗಿಲ್ಲ ಅಂದರೆ, then no dividend to the shareholders. So profit ಆದರೆ we will going to issue the dividend to the shareholders. If it is no profit, so ಏನು ಪ್ರಾಫಿಟೇ ಆಗಿಲ್ಲ ಅಂದಾಗ then we are not going to issue the dividends to the shareholders. So this is the first one, amount of earnings. ನನಗೆ ಪ್ರಾಫಿಟ್ ಬಂದರೆ ನಾನು ಡಿವಿಡೆಂಡ್ಸ್ನ ಕೊಡ್ತೀನಿ. ಸೊ ನನಗೆ ಪ್ರಾಫಿಟ್ ಬರಲಿಲ್ಲ ಅಂದರೆ no dividends to the shareholders. Okay, and the next one is about stability earnings. So stability earnings, it is nothing but, so ನನ್ನ ಅರ್ನಿಂಗ್ಸ್ ಅಲ್ಲಿ ಸ್ಟೆಬಿಲಿಟಿ ಇದ್ರೆ, ಓಕೆ, ಸೊ ನನ್ನ ಅರ್ನಿಂಗ್ಸ್ ಅಥವಾ ನನ್ನ ಪ್ರಾಫಿಟ್ ಅಲ್ಲಿ, ಕಂಪನಿ ಪ್ರಾಫಿಟ್ ಅಲ್ಲಿ ಸ್ಟೆಬಿಲಿಟಿ ಇದ್ರೆ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಇಶ್ಯೂ ದ ಹೈಯರ್ ರೇಟ್ ಆಫ್ ಡಿವಿಡೆಂಡ್ಸ್ ಟು ದ ಶೇರ್ ಹೋಲ್ಡರ್ಸ್. ಸೊ ನನಗೆ ಪ್ರಾಫಿಟ್ ಸ್ಟೆಬಿಲಿಟಿ ಇದ್ದಾಗ ನಾನೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಇಶ್ಯೂ ದ ಮೋರ್ ಡಿವಿಡೆಂಡ್ ಟು ದ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ಗೆ ನಾನು ಜಾಸ್ತಿ ಡಿವಿಡೆಂಡ್ಸ್ನ ಕೊಡ್ತೀನಿ. ಓಕೆ, ಬಟ್ ಇಫ್ ದರ್ ಈಸ್ ನೋ ಸ್ಟೆಬಿಲಿಟಿ ಇನ್ ದ ಡಿವಿಡೆಂಡ್, ಸೊ ಡಿವಿಡೆಂಡಲ್ಲಿ ನಮಗೆ ಸ್ಟೆಬಿಲಿಟಿ ಇಲ್ಲ ಅಂದಾಗ ಸೊ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಇಶ್ಯೂ ದ ಲೆಸರ್